ನಮಸ್ಕಾರ. ಇದು ಕೇವಲ ಒಂದು ಚುನಾವಣೆಯ ಕಥೆಯಲ್ಲ. ಇದು ಭಾರತದ ಅತ್ಯಂತ ರಾಜಕೀಯವಾಗಿ ಸಂವೇದನಾಶೀಲ ರಾಜ್ಯಗಳಲ್ಲಿ ಒಂದಾದ ಪಶ್ಚಿಮ ಬೆಂಗಾಲ್‌ನ ದೀರ್ಘ ರಾಜಕೀಯ ಪಯಣ. ಕಮ್ಯುನಿಸ್ಟ್ ಆಡಳಿತದಿಂದ ಆರಂಭವಾಗಿ ಬದಲಾವಣೆಯ ಹೆಸರಿನಲ್ಲಿ ಉದಯವಾದ ಹೊಸ ರಾಜಕೀಯ ಶಕ್ತಿ. ಅದಾದ ನಂತರ ನಡೆದ ರಾಜಕೀಯ ಘರ್ಷಣೆಗಳು, ಗಡಿಭಾಗದ ಭದ್ರತಾ ಚರ್ಚೆಗಳು ಮತ್ತು ಈಗ ದೇಶಾದ್ಯಂತ ಚರ್ಚೆಯಾಗುತ್ತಿರುವ ಪಶ್ಚಿಮ ಬೆಂಗಾಲ್‌ನ ಪರಿಸ್ಥಿತಿ ಕುರಿತು ವಿಶೇಷ ವರದಿ. ಪಶ್ಚಿಮ ಬೆಂಗಾಲ್ ಭಾರತದ ಪೂರ್ವ ಗಡಿಭಾಗದಲ್ಲಿರುವ ಈ ರಾಜ್ಯ ಒಂದು ಕಾಲದಲ್ಲಿ ಭಾರತದ ಸಾಂಸ್ಕೃತಿಕ ಹಾಗೂ ಬೌದ್ಧಿಕ ಕೇಂದ್ರಗಳಲ್ಲಿ ಪ್ರಮುಖವಾಗಿತ್ತು. ಕೋಲ್ಕತ್ತಾ ಒಂದು ಕಾಲದಲ್ಲಿ ಭಾರತದ ರಾಜಧಾನಿ. ಸಾಹಿತ್ಯ, ಕಲೆ, ರಾಜಕೀಯ ಚಿಂತನೆ, ವಿದ್ಯಾರ್ಥಿ ಚಳುವಳಿ ಇವೆಲ್ಲದಲ್ಲಿ ಬೆಂಗಾಲ್ ದೊಡ್ಡ ಪ್ರಭಾವ ಬೀರಿತ್ತು. ಆದರೆ ರಾಜಕೀಯವಾಗಿ ನೋಡಿದರೆ ಈ ರಾಜ್ಯದ ಹಲವು ದಶಕಗಳಿಂದ ಸಂಘರ್ಷಗಳ ಕೇಂದ್ರವಾಗಿತ್ತು. 1977ರಲ್ಲಿ ಎಡಪಂಥೀಯ ಕಮ್ಯುನಿಸ್ಟ್ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬಂತು. ಅದರ ನಂತರ ಸುಮಾರು 34 ವರ್ಷಗಳ ಕಾಲ ಎಡಪಂಥೀಯ ಆಡಳಿತವೇ ಪಶ್ಚಿಮ ಬೆಂಗಾಲ್ ಅನ್ನು ನಿಯಂತ್ರಿಸಿತು. ಇದು ಭಾರತದ ಇತಿಹಾಸದಲ್ಲೇ ಅತಿ ದೀರ್ಘಕಾಲ ಆಡಳಿತ ನಡೆಸಿದ ಪ್ರಜಾಪ್ರಭುತ್ವದ ಸರ್ಕಾರಗಳಲ್ಲಿ ಒಂದಾಗಿದೆ. ಆ ಸಮಯದಲ್ಲಿ ಭೂ ಸುಧಾರಣೆ, ರೈತಪರ ಯೋಜನೆಗಳು, ಗ್ರಾಮೀಣ ರಾಜಕೀಯ ಬಲವರ್ಧನೆ ಇತ್ಯಾದಿ ಕಾರಣಗಳಿಂದ ಎಡಪಂಥೀಯರಿಗೆ ದೊಡ್ಡ ಬೆಂಬಲ ಸಿಕ್ಕಿತ್ತು. ಆದರೆ ಕಾಲಕ್ರಮೇಣ ಪರಿಸ್ಥಿತಿ ಬದಲಾಗತೊಡಗಿತು. ಕೈಗಾರಿಕೆಗಳ ಕುಸಿತ, ಉದ್ಯೋಗ ಕೊರತೆ, ರಾಜಕೀಯ ಸಂಘರ್ಷ, ಪಕ್ಷ ಆಧಾರಿತ ಸ್ಥಳೀಯ ಹಿಡಿತ ಇವುಗಳ ವಿರುದ್ಧ ಜನರ ಅಸಮಾಧಾನ ಹೆಚ್ಚಾಗತೊಡಗಿತು. ಇದಾದ ನಂತರ ರಾಜಕೀಯ ವೇದಿಕೆಯಲ್ಲಿ ಒಂದು ಹೊಸ ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳಿಬರತೊಡಗಿತು. ಅದು ಮಮತಾ ಬ್ಯಾನರ್ಜಿ. ದೀದಿ ಎಂದು ಕರೆಯಲ್ಪಡುವ ಮಮತಾ ಬ್ಯಾನರ್ಜಿ ರಸ್ತೆ ಹೋರಾಟಗಳಿಂದಲೇ ತನ್ನ ರಾಜಕೀಯ ಶಕ್ತಿಯನ್ನು ನಿರ್ಮಿಸಿಕೊಂಡ ನಾಯಕಿ. ಎಡಪಂಥೀಯರ ವಿರುದ್ಧ ಜನರ ಅಸಮಾಧಾನವನ್ನು ರಾಜಕೀಯ ಶಕ್ತಿಯಾಗಿ ಪರಿವರ್ತಿಸಿಕೊಂಡು ತೃಣಮೂಲ ಕಾಂಗ್ರೆಸ್ ಅಥವಾ ಟಿಎಂಸಿ ಪಕ್ಷವನ್ನು ಬಲಿಷ್ಠಗೊಳಿಸಲಾಯಿತು. ಸಿಂಗೂರು, ನಂದಿಗ್ರಾಮ ಈ ಎರಡು ಪ್ರದೇಶಗಳ ಘಟನೆಗಳು ಪಶ್ಚಿಮ ಬೆಂಗಾಲ್ ರಾಜಕೀಯದಲ್ಲಿ ಮಹತ್ವದ ತಿರುವು ತಂದವು. ಭೂಸ್ವಾಧೀನ ವಿರೋಧಿ ಚಳುವಳಿಗಳು, ಗ್ರಾಮೀಣ ಜನರ ಆಕ್ರೋಶ, ರಾಜಕೀಯ ಸಂಘರ್ಷ ಇವೆಲ್ಲದರ ನಡುವೆ ಟಿಎಂಸಿ ವೇಗವಾಗಿ ಬೆಳೆಯಿತು. 2011ರಲ್ಲಿ 34 ವರ್ಷದ ಕಮ್ಯುನಿಸ್ಟ್ ಆಡಳಿತ ಕೊನೆಗೊಂಡಿತು. ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿಯಾದರು. ಅದನ್ನು ಪರಿವರ್ತನೆ ಎಂದು ಕರೆಯಲಾಯಿತು. ಆ ಸಮಯದಲ್ಲಿ ಅನೇಕ ಜನರಿಗೆ ಒಂದು ಹೊಸ ನಿರೀಕ್ಷೆ ಮೂಡಿತ್ತು. ರಾಜಕೀಯ ಹಿಂಸೆ ಕಡಿಮೆಯಾಗಬಹುದು, ಉದ್ಯೋಗ ಹೆಚ್ಚಾಗಬಹುದು, ರಾಜ್ಯದ ಅಭಿವೃದ್ಧಿ ವೇಗ ಪಡೆಯಬಹುದು ಎಂದು ನಿರೀಕ್ಷಿಸಲಾಗಿತ್ತು. ಆದರೆ ಕೆಲವು ವರ್ಷಗಳ ನಂತರ ಪಶ್ಚಿಮ ಬೆಂಗಾಲ್ ಮತ್ತೆ ಬೇರೆ ಕಾರಣಗಳಿಗೆ ಸುದ್ದಿಯಾಗತೊಡಗಿತು. ರಾಜಕೀಯ ಹಿಂಸಾಚಾರದ ಆರೋಪಗಳು, ವಿರೋಧಿ ಪಕ್ಷಗಳ ಕಾರ್ಯಕರ್ತರ ಮೇಲೆ ದಾಳಿ ಆರೋಪ, ಪಕ್ಷ ಬದಲಾವಣೆ ಮಾಡಿದವರ ಮೇಲೆ ಒತ್ತಡ, ಚುನಾವಣೆಯ ಸಮಯದ ಘರ್ಷಣೆ ಇವುಗಳು ಪದೇ ಪದೇ ಸುದ್ದಿಯಾಯಿತು. ಬಿಜೆಪಿ ಸೇರಿದಂತೆ ಹಲವು ವಿರೋಧ ಪಕ್ಷಗಳು ರಾಜ್ಯದಲ್ಲಿ ಪ್ರಜಾಪ್ರಭುತ್ವದ ವಾತಾವರಣ ಕುಗ್ಗುತ್ತಿದೆ ಎಂದು ಆರೋಪ ಮಾಡತೊಡಗಿದವು. ಇನ್ನೊಂದೆಡೆ ಟಿಎಂಸಿ ಹೇಳಿದ್ದು ಏನು ಅಂದ್ರೆ ಇವು ರಾಜಕೀಯ ಪ್ರಚಾರದ ಭಾಗ ಎಂದು. ಪಶ್ಚಿಮ ಬೆಂಗಾಲ್ ರಾಜಕೀಯದಲ್ಲಿ ಇನ್ನೊಂದು ದೊಡ್ಡ ಚರ್ಚೆಯ ವಿಷಯ ಎಂದರೆ ಬಾಂಗ್ಲಾದೇಶ ಗಡಿ. ಈ ರಾಜ್ಯಕ್ಕೆ ಬಾಂಗ್ಲಾದೇಶದೊಂದಿಗೆ ದೀರ್ಘ ಗಡಿ ಇದೆ. ಅಕ್ರಮ ನುಸುಳಾಟದ ಬಗ್ಗೆ ಹಲವು ವರ್ಷಗಳಿಂದ ರಾಜಕೀಯ ಚರ್ಚೆಗಳು ನಡೆಯುತ್ತಿವೆ. ಕೆಲ ರಾಜಕೀಯ ನಾಯಕರು ಮತ್ತು ಸಂಘಟನೆಗಳು ಅಕ್ರಮ ವಲಸಿಗರಿಗೆ ರಾಜಕೀಯ ಆಶ್ರಯ ಸಿಗುತ್ತಿದೆ ಎಂದು ಆರೋಪ ಮಾಡಿವೆ. ಆದರೆ ಈ ವಿಷಯ ಅತ್ಯಂತ ಸಂವೇದನಾಶೀಲ. ಯಾರು ಕಾನೂನುಬದ್ಧ ನಾಗರಿಕರು, ಯಾರು ಅಕ್ರಮ ವಲಸಿಗರು, ಇದು ಸರ್ಕಾರ ಮತ್ತು ನ್ಯಾಯಾಂಗ ಪರಿಶೀಲನೆಗೆ ಒಳಪಟ್ಟ ವಿಷಯ. ಯಾವುದೇ ಸಮುದಾಯದ ಜನರನ್ನು ಒಟ್ಟಾಗಿ ಆರೋಪಿಸುವುದು ಸರಿಯಲ್ಲ. ಆದರೆ ಗಡಿಭಾಗದ ಜಿಲ್ಲೆಗಳಲ್ಲಿ ಭದ್ರತೆ, ಕಳ್ಳ ಸಾಗಾಣಿಕೆ, ಅಕ್ರಮ ಪ್ರವೇಶ ಕುರಿತ
ಚರ್ಚೆಗಳು ನಿರಂತರವಾಗಿ ನಡೆಯುತ್ತಿವೆ. ಬಿಎಸ್ಎಫ್ ಮತ್ತು ರಾಜ್ಯ ಸರ್ಕಾರದ ನಡುವೆ ಹಲವು ಬಾರಿ ಭಿನ್ನಾಭಿಪ್ರಾಯಗಳ ಸುದ್ದಿಗಳು ಬಂದಿವೆ. ರಾಜಕೀಯ ಸಭೆಗಳಲ್ಲಿ ಈ ವಿಷಯ ದೊಡ್ಡ ಅಜೆಂಡಾ ಆಗತೊಡಗಿತು. ಇತ್ತೀಚಿನ ಚುನಾವಣೆಗಳು ಪಶ್ಚಿಮ ಬೆಂಗಾಲ್ ರಾಜಕೀಯವನ್ನು ಮತ್ತಷ್ಟು ಕಾವೇರಿಸಿವೆ. ಗ್ರಾಮೀಣ ಪ್ರದೇಶಗಳಿಂದ ನಗರ ಪ್ರದೇಶಗಳವರೆಗೆ ರಾಜಕೀಯ ಸ್ಪರ್ಧೆ ತೀವ್ರವಾಗಿದೆ. ಒಂದು ಕಡೆ ಟಿಎಂಸಿ ತನ್ನ ಹಿಡಿತ ಉಳಿಸಿಕೊಳ್ಳಲು ಹೋರಾಟ ನಡೆಸುತ್ತಿದ್ದರೆ, ಇನ್ನೊಂದು ಕಡೆ ಬಿಜೆಪಿ ಜನರಲ್ಲಿ ಭಾರಿ ಬೆಂಬಲ ಪಡೆದು 207 ಸೀಟ್ ಗೆದ್ದು ಸರ್ಕಾರ ರಚನೆಗೆ ಸಿದ್ಧತೆ ಆರಂಭಿಸಿತು. ಇದರೊಂದಿಗೆ ಹಲವರಲ್ಲಿ ಹೊಸ ಭರವಸೆ ಹಾಗೂ ಭಯಮುಕ್ತ ವಾತಾವರಣದ ನಿರೀಕ್ಷೆ ಮೂಡಿತು. ಈಗ ಹಲವೆಡೆ ಹಿಂಸಾಚಾರದ ವರದಿಗಳು ಕೇಳಿಬಂದವು. ಮನೆಗಳ ಮೇಲೆ ದಾಳಿ, ಪಕ್ಷ ಕಚೇರಿಗಳ ಹಾನಿ, ಸ್ಥಳೀಯ ರಾಜಕೀಯ ಘರ್ಷಣೆ ಇವುಗಳ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದವು. ಇದರಿಂದ ದೇಶಾದ್ಯಂತ ಒಂದು ಪ್ರಶ್ನೆ ಕೇಳಿಬರತೊಡಗಿತು. ಪಶ್ಚಿಮ ಬೆಂಗಾಲ್ನಲ್ಲಿ ರಾಜಕೀಯ ಹಿಂಸೆ ಯಾವಾಗ ನಿಲ್ಲುತ್ತದೆ? ಆದರೆ ಈ ಎಲ್ಲ ಪರಿಸ್ಥಿತಿಗಳ ಭಯ ಇದ್ದರೂ, ಒತ್ತಡ ಇದ್ದರೂ ಪ್ರಜಾಪ್ರಭುತ್ವದ ಮೇಲಿನ ನಂಬಿಕೆ ಇನ್ನೂ ಜೀವಂತವಾಗಿದೆ. ಪಶ್ಚಿಮ ಬೆಂಗಾಲ್ನ ಇತಿಹಾಸ ಕೇವಲ ರಾಜಕೀಯ ಇತಿಹಾಸವಲ್ಲ, ಅದು ಚಳುವಳಿಗಳ ಇತಿಹಾಸ, ಬದಲಾವಣೆಯ ಇತಿಹಾಸ, ಹೋರಾಟಗಳ ಇತಿಹಾಸ. ಕಮ್ಯುನಿಸ್ಟ್ ಆಡಳಿತದಿಂದ ಟಿಎಂಸಿ ಯುಗದವರೆಗೆ ರಾಜಕೀಯ ಮುಖಗಳು ಬದಲಾಗಿವೆ. ಆದರೆ ಅನೇಕ ಜನರ ಪ್ರಶ್ನೆಗಳು ಇನ್ನೂ ಅದೇ ಇವೆ. ಉದ್ಯೋಗ, ಅಭಿವೃದ್ಧಿ, ಭದ್ರತೆ, ಸ್ವತಂತ್ರ ರಾಜಕೀಯ ವಾತಾವರಣ. ಈ ಪ್ರಶ್ನೆಗಳಿಗೆ ಉತ್ತರ ಕೊಡುವುದು ಅಂತಿಮವಾಗಿ ಜನರೇ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಕೊನೆಯ ಮಾತು ರಾಜಕಾರಣಿಗಳದ್ದಲ್ಲ, ಜನರದ್ದೇ. ಇದಾಗಿತ್ತು ವಿಶೇಷ ವರದಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.